ಆದ್ರೆ ನಮ್ಮೊಂದು ಭಾರತದಲ್ಲಿ ಮತ್ತು ನಮ್ಮೊಂದು ಕರ್ನಾಟಕ ರಾಜ್ಯದಲ್ಲಿ 2623 ಪೋಸ್ಟ್ಗೆ ಸಂಬಂಧಪಟ್ಟಂತೆ ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ. ಇಲ್ಲಿ ಖಾಲಿರುವಂತಹ ಸಂಸ್ಥೆ ಹೆಸರು ಇಲ್ಲಿ ಕಾಣಿಸ್ತಾ ಇರಬಹುದು. ನಮ್ಮೊಂದು ಭಾರತೀಯ ತೈಲ ಮತ್ತು ನೈಸರ್ಗಿಕ ಅನಿಲ ನಿಗಮದಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಈ ಒಂದು ನೋಟಿಸ್ ರಿಲೀಸ್ ಮಾಡಿದಂತ ದಿನಾಂಕ 16/10/2025 ನೋಟಿಸ್ ಪ್ರಕಟಣೆ ಆಗಿದೆ. ಈ ಒಂದು ನೇಮಕಾತಿ ಇದೆಯಲ್ಲ, ಆರ್ಟಿಕಲ್ 1961 ಅಡಿಯಲ್ಲಿ ನೇಮಕಾತಿ ಮಾಡ್ಕೋತಿದ್ದಾರೆ. ಇದು ನಿಮಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಇನ್ನೊಂದು ಭರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಇಲ್ಲಿ ಯಾವುದೇ ರೀತಿಯಾಗಿ ಪರೀಕ್ಷೆ ಇರೋದಿಲ್ಲ. ಉಳಿದಂತ ಇಲಾಖೆಯಲ್ಲಿ ನಿಮ್ಗೆ ಸಂದರ್ಶನ ಆದ್ರೆ ಇರ್ತಾ ಇತ್ತು, ಡಾಕ್ಯುಮೆಂಟ್ಸ್ ಪರಿಶೀಲನೆ ಆದ್ರೆ ಇರ್ತಾ ಇತ್ತು. ಆದ್ರೆ ಈ ಒಂದು ಇಲಾಖೆಯಲ್ಲಿ ನಿಮ್ಗೆ ಯಾವುದೇ ಪರೀಕ್ಷೆ ಇರೋದಿಲ್ಲ, ಸಂದರ್ಶನ ಇರೋದಿಲ್ಲ, ದೈಹಿಕ ಪರೀಕ್ಷೆನೂ ಇರೋದಿಲ್ಲ, ಡಾಕ್ಯುಮೆಂಟ್ಸ್ ಪರಿಶೀಲನೆ ಇರೋದಿಲ್ಲ. ಮತ್ತೆ ಹೆಂಗ ನೇಮಕಾತಿ ಮಾಡ್ತಾರ ಅಂತ ತುಂಬಾ ಜನ ಕೇಳಬಹುದು. ನೇಮಕಾತಿ ಮಾಡೋದು ನಿಮ್ಮೊಂದು ಅರ್ಹತಾ ಪಟ್ಟಿ ತಯಾರು ಮಾಡಿಕೊಂಡು ಏನೇ ಮುಂಚಿತವಾಗಿ ಅರ್ಜಿ ಸಲ್ಲಿಸ್ತಿರಲ್ಲ, ಈಗ ಮೊದಲಿಗೆ ಅರ್ಜಿ ಸಲ್ಲಿಸೋ ಸಮಯದಲ್ಲಿ ಏನೆಲ್ಲ ನಿಮ್ಮೊಂದು ಡಾಕ್ಯುಮೆಂಟ್ಸ್ ಅನ್ನ ಹಾಕ್ತಿರಲ್ಲ, ಆ ಒಂದು ಡಾಕ್ಯುಮೆಂಟ್ಸ್ ಅನ್ನ ನೋಡ್ತಾರೆ. ಎಷ್ಟು ನಿಮ್ಮ ಅಂಕಗಳಿದಾವೆ, ಹೆಂಗೆ ಏನು ಅಂತ ಅಂತೇಳಿ ಅದನ್ನ ಪರಿಶೀಲನೆ ಮಾಡ್ತಾರೆ. ನೀವು ಯಾವ ರೀತಿಯಾಗಿ ರಿಜಿಸ್ಟರ್ ಮಾಡೋ ಸಮಯದಲ್ಲಿ ಏನೆಲ್ಲ ಹಾಕಿದಿರಲ್ಲ ಅದನ್ನ ಚೆಕ್ ಮಾಡ್ತಾರೆ. ನಿಮ್ಮ ಹೆಸರನ್ನು ನೋಡ್ತಾರೆ, ಅದರಲ್ಲಿ ನಿಮ್ಮನ್ನ ಆಯ್ಕೆ ಮಾಡ್ತಾರೆ. ಇಷ್ಟಾದ್ರೆ ಮುಗಿಯಿತು, ಇದರಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಇರತ್ತೆ. ಯಾವ್ಯಾವ ಒಂದು ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ, ಎಷ್ಟು ಸಂಬಳ ಇರತ್ತೆ, ಹೆಂಗೆ ಏನು ಅಂತ ಎಲ್ಲ ಮಾಹಿತಿನ ತಿಳಿಸ್ಕೊಟ್ಟಿದ್ದೇನೆ ಈ ಒಂದು ವಿಡಿಯೋದಲ್ಲಿ. ವಿಡಿಯೋ ಕೊನೆತನಕ ನೋಡಿ ಸಂಪೂರ್ಣ ಮಾಹಿತಿ ಪಡ್ಕೋತೀರಾ. ಬನ್ನಿ ಒಂದೊಂದಾಗಿ ತಿಳಿಸ್ಕೊಡ್ತೇನೆ ನೋಡಿ. ಇಲ್ಲಿ ಕಲಿರುವಂತ ಸಂಸ್ಥೆ ಹೆಸರು ಈಗಾಗಲೇ ತಿಳಿಸ್ಕೊಟ್ಟಿದ್ದೇವೆ. ನಮ್ಮೊಂದು ಭಾರತೀಯ ತೈಲ ಮತ್ತು ನೈಸರ್ಗಿಕ ಅನಿಲ ನಿಗಮದಲ್ಲಿ ನೇಮಕಾತಿ ಆಗ್ತಾ ಇದೆ. ONGC ದಲ್ಲಿ ನೇಮಕಾತಿ ಆಗ್ತಾ ಇದೆ. ಇದಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 6 ನವೆಂಬರ್ 2025 ತನಕ ಅವಕಾಶ ಕೊಟ್ಟಿದ್ದಾರೆ. ಇದಕ್ಕಿಂತ ಮುಂಚಿತವಾಗಿ ಒಂದು ಅಧಿಸೂಚನೆ ರಿಲೀಸ್ ಮಾಡಿದ್ರು. ಸುಮಾರು 2000ಕ್ಕಿಂತ ಅಧಿಕ ಪೋಸ್ಟ್ ಖಾಲಿ ಇತ್ತು. ಅದು ಕೂಡ ಸೆಪ್ಟೆಂಬರ್ ತಿಂಗಳಿನ ಆಗಸ್ಟ್ ತಿಂಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಸೂಚನೆ ಆಗಿತ್ತು. ಅದರಲ್ಲಿ ನಾನು ನಿಮಗೆ ವಿಡಿಯೋ ಮಾಡಿ ಕೂಡ ತಿಳಿಸ್ಕೊಟ್ಟಿದ್ದೇನೆ. ಕೆಲವು ಜನ ಅರ್ಜಿ ಕೂಡ ಸಲ್ಲಿಸಿದ್ದಾರೆ. ಈಗ ಬಟ್ ಮತ್ತೊಂದು ಅಧಿಸೂಚನೆ ಆಗಿರತ್ತೆ. ಬನ್ನಿ ಇಲ್ಲಿ ಖಾಲಿರುವಂತಹ ಪೋಸ್ಟ್ ಹೆಸರು ಒಂದೊಂದಾಗಿ ತಿಳಿಸ್ಕೊಡ್ತಾನೆ ನೋಡಿ ಸ್ನೇಹಿತರೆ. ಇಲ್ಲಿ ಖಾಲಿರುವಂತಹ ಪೋಸ್ಟ್ ಹೆಸರು ಕಂಪ್ಯೂಟರ್ ಆಪರೇಟರ್ ಹುದ್ದೆಗಳು, ಪ್ರೋಗ್ರಾಮಿಂಗ್ ಅಸಿಸ್ಟೆಂಟ್ ಹುದ್ದೆಗಳು, ಅದ ನಂತರ ಎಲೆಕ್ಟ್ರಿಕಲ್ ಹುದ್ದೆಗಳು, ಎಲೆಕ್ಟ್ರಾನಿಕಲ್ಸ್ ಹುದ್ದೆಗಳು, ಫಿಟ್ಟರ್ ಹುದ್ದೆಗಳು, ಫೈರ್ ಸೇಫ್ಟಿ ಟೆಕ್ನಿಕಲ್ ಹುದ್ದೆಗಳು, ಅದೇ ರೀತಿಯಾಗಿ ಎಲೆಕ್ಟ್ರಿಷಿಯನ್ ಹುದ್ದೆಗಳು, ಪ್ರಯೋಗಾಲಯ ರಸಾಯನಶಾಸ್ತ್ರ ಹುದ್ದೆಗಳು, ಡೇಟಾ ಎಂಟ್ರಿ ಆಪರೇಟರ್ ಹುದ್ದೆಗಳು, ಕಾರ್ಯನಿರ್ವಾಹಕ ಹುದ್ದೆಗಳು, ವಿದ್ಯುತ್ ಅಧಿಕಾರಿ ಹುದ್ದೆಗಳು, ಕಾರ್ಯನಿರ್ವಾಹಕ ಎಲೆಕ್ಟ್ರಿಕಲ್ ಹುದ್ದೆಗಳು, ಕಂಪ್ಯೂಟರ್ ವಿಜ್ಞಾನ ಕಾರ್ಯನಿರ್ವಾಹಕ ಹುದ್ದೆಗಳು, ದುರಸ್ತಿ ಮತ್ತು ನಿರ್ವಹಣೆ ಅಧಿಕಾರಿ ಹುದ್ದೆಗಳು, ಗ್ರಾಫ್ಟ್ ಮ್ಯಾನ್ ಹುದ್ದೆಗಳು, ಮೆಕ್ಯಾನಿಕಲ್ ಕಾರ್ಯನಿರ್ವಾಹಕ ಹುದ್ದೆಗಳು. ಇದರಲ್ಲಿ ವಿವಿಧ ಪ್ರಕಾರ ಇರತ್ತೆ, ಒಂದು ಎರಡಲ್ಲ ವಿವಿಧ ಪ್ರಕಾರ ಪೋಸ್ಟ್ ಇರತ್ತೆ. ಕಾರ್ಯನಿರ್ವಾಹಕ ಹಣಕಾಸು ಅಧಿಕಾರಿ ಹುದ್ದೆಗಳು, ವೈದ್ಯಕೀಯ ಪ್ರಯೋಗಾಲಯ ತಂತ್ರಜ್ಞಾನ ಹುದ್ದೆಗಳಿಗೆ ಅರ್ಜಿ ಕರೆದಿದ್ದಾರೆ. ಸುಮಾರು 15ರಿಂದ 16 ಪ್ರಕಾರ ಪೋಸ್ಟ್ ಇರತ್ತೆ. ಇದರಲ್ಲಿ ಯಾವ್ದು ಬೇಕೋ ಆ ಒಂದು ಪೋಸ್ಟ್ ಅನ್ನ ಆಯ್ಕೆ ಮಾಡಿಕೊಂಡು ನೀವು ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ. ನೋಡಿ, ಈ ಎಲ್ಲಾ ಪೋಸ್ಟಿಗೆ ಅರ್ಜಿ ಕರೆದಿದ್ದಾರಲ್ಲ, ಈ ಎಲ್ಲಾ ಪೋಸ್ಟ್ ನಿಮಗೆ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡಕ್ಕಾಗಲ್ಲ. ಯಾಕಂದ್ರೆ ಈ ಒಂದು ವಿಡಿಯೋದಲ್ಲಿ ನಾನು ಏನಾದ್ರು ಎಲ್ಲಾ ವಿವರ ತಿಳಿಸ್ಕೊಟ್ರೆ ನಿಮಗೆ 15ರಿಂದ 20 ನಿಮಿಷ ತನಕ ಬೇಕಾಗತ್ತೆ. ವಿವರವಾಗಿ ನಿಮ್ಗೆ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಆಗಿರತ್ತೆ ಇದು. ನೋಡಿ, ನಿಮ್ಗೆ ಟೋಟಲ್ ಆಗಿ ಎಲ್ಲಾ ಹುದ್ದೆಗಳ ಬಗ್ಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಈಗಾಗಲೇ. ಇದಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಹತೆ ಏನಾಗಿರ್ಬೇಕು, SSLC ಪಾಸ್ ಆದವರು, ಸೆಕೆಂಡ್ PUC ಪಾಸ್ ಆದವರು, BSc ಕಂಪ್ಲೀಟ್ ಮಾಡಿದವರು, ಪದವಿ ITI ಡಿಪ್ಲೊಮಾ BBA ಅದ ನಂತರ ಮಾಡಿದವರು, ಪದವಿ ITI ಇದೆಲ್ಲ ಕಂಪ್ಲೀಟ್ ಮಾಡಿದಂತ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಅರ್ಜಿ ಶುಲ್ಕ ಅಂತೂ ₹1 ಕೂಡ ಇರೋದಿಲ್ಲ. ಅದೇ ರೀತಿಯಾಗಿ ವಯೋಮಿತಿ ಬಗ್ಗೆ 18 ವರ್ಷದಿಂದ 24 ವರ್ಷದ ತನಕ ಅವಕಾಶ ಇರತ್ತೆ. ನಿಮ್ಮೊಂದು ವಯೋಮಿತಿ ಇದೆಯಲ್ಲ, 11 ನವೆಂಬರ್ 2025 ನಿಮ್ಮೊಂದು ವಯೋಮಿತಿ ಲೆಕ್ಕಾಚಾರ ಮಾಡಿಕೊಂಡು ಅರ್ಜಿ ಸಲ್ಲಿಸಿ. ಅದೇ ರೀತಿಯಾಗಿ ಅರ್ಜಿ ಸಲ್ಲಿಸಲು 6 ನವೆಂಬರ್ 2025 ಕೊನೆಯ ದಿನಾಂಕ ಆಗಿರತ್ತೆ. ಈ ಎಲ್ಲ ನೇಮಕಾತಿ ಹುದ್ದೆಗಳು ಕಾಣಿಸ್ತಾ ಇದಾವಲ್ಲ, ಈ ಎಲ್ಲ ನೇಮಕಾತಿ ಹುದ್ದೆಗಳು ಇದೆಯಲ್ಲ, 1 ವರ್ಷನೋ 2 ವರ್ಷ ತನಕ ಮಾತ್ರ ನಿಮಗೆ ಅಪ್ರೆಂಟಿಸ್ ಇರತ್ತೆ. ಆ ಒಂದು ಅಪ್ರೆಂಟಿಸ್ ಆದ ಬಳಿಕ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಆ ಒಂದು ಇಲಾಖೆಯಲ್ಲಿ ನೀವು ಯಾವ ರೀತಿ ಕೆಲಸ ಮಾಡಿರ್ತಾರಲ್ಲ, ಆ ಒಂದು ಅನುಭವದ ಮೇಲೆ ಮತ್ತೆ ನಿಮಗೆ ಪರ್ಮನೆಂಟ್ ಜಾಬ್ಗೆ ಸೆಲೆಕ್ಟ್ ಮಾಡ್ಕೋತಾರೆ. ಈ ರೀತಿಯಾಗಿ ನೇಮಕಾತಿ ಪ್ರೊಸೆಸಿಂಗ್ ಆಗಿರತ್ತೆ. ಮೊದಲಿಗೆ ಅಪ್ರೆಂಟಿಸ್ ಹುದ್ದೆಗಳಿರತ್ತೆ. ಇದು ನಾನು ಏನ್ ಹೇಳ್ತಾ ಇದ್ದೇನೆ, ಅಪ್ರೆಂಟಿಸ್ ಅಂದ್ರೆ 1 ವರ್ಷನೋ 1.5 ವರ್ಷ 2 ವರ್ಷದ ತನಕ ಮಾತ್ರ ಕೆಲಸ ಮಾಡಬೇಕು. ಅದ್ರ ಬಳಿಕ ನಿಮಗೆ ಖಾಯಂ ಹುದ್ದೆನ ಸೆಲೆಕ್ಟ್ ಮಾಡ್ತಾರೆ. ಮಹಿಳೆಯರಾಗ್ಬೋದು, ಪುರುಷರಾಗ್ಬೋದು, ಇಬ್ಬರಿಗೆ ಸೇಮ್ ಪ್ರೊಸೆಸಿಂಗು ನಿಮ್ಮ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಟ್ರೇಡ್ ಆಪರೇಟರ್ಸ್ ಅಂತ ಕರೀತಾರಲ್ಲ, ಆ ಪೋಸ್ಟ್ ಇರತ್ತೆ. ಆಯ್ಕೆ ಆದ್ರೆ 8,200ರಿಂದ 1,23,000 ತನಕ ಸ್ಯಾಲರಿ ಇರತ್ತೆ. ತೈಲ ಮತ್ತು ನೈಸರ್ಗಿಕ ಅನಿಲ ನಿಗಮದಲ್ಲಿ 2623 ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಅರ್ಥ ಆಗಿರಬೇಕು. ಏನಾದ್ರೂ ಅರ್ಥ ಆಗಲಿಲ್ಲ ಅಂದ್ರೆ ಗೂಗಲ್ ನಲ್ಲಿ ಸರ್ಚ್ ಮಾಡ್ಕೊಳ್ಳಿ, ಅಥವಾ ಬೇರೆ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಕೂಡ ಇದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿರ್ತಾರೆ, ಅಲ್ಲಿ ಕೂಡ ಚೆಕ್ ಮಾಡ್ಕೊಂಡು ಇಷ್ಟ ಆದ್ರೆ ಅರ್ಜಿ ಸಲ್ಲಿಸಿ, ಬೇಡ ಅಂದ್ರೆ ಮತ್ತೆ ಮುಂದಿನ ಹುದ್ದೆಗೋಸ್ಕರ ವೇಟ್ ಮಾಡಿ.